ಲಾಸ್ಟ್ ವಿಡಿಯೋದಲ್ಲಿ ನಾನು ಫನಿ ವಿ ಆಗಿ ನಿಮ್ಮೆಲ್ಲರಿಗೂ ಹೇಳಿದ್ದೆ ಫೋರೆಕ್ಸ್ ಟ್ರೇಡಿಂಗ್ ಮಾಡೋದ್ರಿಂದ ನಮ್ಮ ಎಕನಾಮಿಗೆ ತುಂಬಾ ಡ್ಯಾಮೇಜ್ ಆಗುತ್ತೆ ಅಂತ. ಅದು ಹೆಂಗೆ ಬನ್ನಿ ತಿಳ್ಕೊಳ್ಳೋಣ. ನೋಡಿ, ಕೀಪ್ ಇನ್ ಮೈಂಡ್, ಇಂಡಿಯಾ ಸ್ಟಿಲ್ ಅ ಡೆವಲಪಿಂಗ್ ಕಂಟ್ರಿ. 10 ವರ್ಷದಿಂದ 2014 ಅಲ್ಲಿ US ಡಾಲರ್ ಪ್ರೈಸ್ ವಾಸ್ ಓನ್ಲಿ 62 rupees ಅಂಡ್ ಟುಡೇ ಇಟ್ಸ್ 83 rupees. RBI ಮುಂಚೆನೇ ಹೇಳಿತ್ತು, ಇಫ್ ಯು ಡೂಯಿಂಗ್ ಫೋರೆಕ್ಸ್ ಟ್ರೇಡಿಂಗ್ ಅಂದ್ರೆ ನಿಮ್ಗೆ ಅಂಡರ್ಲೈಯಿಂಗ್ ಆಸೆಟ್ ಎಕ್ಸ್ಪೋಜರ್ ಇರಬೇಕು ಅಂಡ್ ಯು ಶುಡ್ ಬಿ ಡೂಯಿಂಗ್ ಫೋರೆಕ್ಸ್ ಟ್ರೇಡಿಂಗ್ ಓನ್ಲಿ ಫಾರ್ ಹೆಡ್ಜಿಂಗ್ ಪರ್ಪಸಸ್. ಫಾರ್ ಎಕ್ಸಾಂಪಲ್, ಟಾಟಾ ಮೋಟರ್ಸ್ ರಾ ಮೆಟೀರಿಯಲ್ ನ USA ಇಂದ ಇಂಪೋರ್ಟ್ ಮಾಡುತ್ತೆ ಅನ್ಕೊಳ್ಳೋಣ ಅಂಡ್ US ಡಾಲರ್ಸ್ ನಲ್ಲಿ ಪೇಮೆಂಟ್ ಮಾಡುತ್ತೆ. ಜಸ್ಟ್ ಇಮ್ಯಾಜಿನ್, ಬಿಲ್ಲಿಂಗ್ ಅಮೌಂಟ್ ಇಸ್ $1 lakh. ಆ $1 lakh ನ ದುಡ್ಡು ಕಟ್ಟಕ್ಕೆ ನಿಮ್ಮ ಹತ್ರ 3 ತಿಂಗಳು ಟೈಮ್ ಇದೆ. ಬಟ್ ಅಕಸ್ಮಾತ್ ಆಗಿ 3 ತಿಂಗಳಲ್ಲಿ ರುಪೀಸ್ ವ್ಯಾಲ್ಯೂ ಕಡಿಮೆ ಆಯ್ತು ಅನ್ಕೊಳ್ಳೋಣ, ದೆನ್ ಅದೇ $1 lakh ಪೇಮೆಂಟ್ ಗೆ ಟಾಟಾ ಮೋಟರ್ಸ್ ಹ್ಯಾಸ್ ಟು ಪೇ ಮೋರ್ ರುಪೀಸ್, ಯಾಕಂದ್ರೆ ರುಪೀಸ್ ವ್ಯಾಲ್ಯೂ ಕೆಳಗಡೆ ಬಿದ್ದಿದೆ. ಸೊ ಇದೇ ರಿಸ್ಕ್ ನ ಹೆಡ್ಜ್ ಮಾಡ್ಬೇಕಂತಾನೆ USD INR ಡೆರಿವೇಟಿವ್ ನಲ್ಲಿ INR ನ ಬೈ ಮಾಡ್ತಿದ್ರು. ಸೊ ದಟ್ INR ವ್ಯಾಲ್ಯೂ ಕಡಿಮೆ ಆದ್ರೆ ಲಾಸ್ ರಿಕವರ್ ಆಗುತ್ತೆ ಅಂತ ಅರ್ಥ. ಸಿ, RBI is not against forex trading until and unless you are using it as a hedging purpose if you have an underlying asset exposure.